ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ದ ಸ್ಟ್ರೀಟ್ ಸ್ಟೈಲ್ ಸಾಂಬಾರ್ ಫಾರ್ ಇಡ್ಲಿ. ಇವತ್ತು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ಬೇಕು. ಇದಕ್ಕೆ ಬೇಳೆ ಹಾಕಲ್ಲ, ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಅರ್ಧ ತೊಗೊಂಡಿದ್ದೀನಿ, ಒಂದು 4 ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ, ಇದು ಗಾರ್ಲಿಕ್ಕು, ಇದರಲ್ಲಿ ಸ್ವಲ್ಪ ರಸಮ್ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಜಿಂಜರ್ ಪೇಸ್ಟು, ಇದರಲ್ಲಿ ಸ್ವಲ್ಪ ಇದು ಜೀರಿಗೆ ಪೌಡರು ಮತ್ತು ಧನಿಯಾ ಪೌಡರು. ಇದು ಒಗ್ಗರಣೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಎಣ್ಣೆ ತೊಗೊತಾ ಇದ್ದೀನಿ. ಟುಡೇ ಐ ಆಮ್ ಮೇಕಿಂಗ್ ದ ಸ್ಟ್ರೀಟ್ ಸ್ಟೈಲ್ ಸಾಂಬಾರ್ ಫಾರ್ idli. For that I have taken, this is gram flour, I have taken 4 spoons, cilantro, half onion, 4 tomatoes, mustard seeds, curry leaves, green chilli, turmeric, garlic, ginger, salt. This is 1 spoon of rasam powder, and remaining is Kashmiri chili powder, cumin powder, then the coriander powder, dry chili. This is for tempering. I'll be taking some oil. First we have to cut this one, then boil onion, the green chili, tomatoes, and the red chili powder and dhania powder. All together we have to boil it, then take out the water and grind the remaining stuffs. I'll be adding the stem also to grind it. Then we have to give tempering and boil all together one time. In the end we'll add this one and give one more boil. Then in the end we'll add cilantro. ಏನು ಮಾಡ್ತೀವಿ ಅಂದರೆ ಟೊಮೆಟೊ, ಈರುಳ್ಳಿ ಮತ್ತು ಇದ್ರದ್ದು ತೊಟ್ಟು ಮಾತ್ರ ಈ ಪಾರ್ಟು ಬಾಯ್ಲ್ ಮಾಡ್ಕೋಬೇಕು. ಗ್ರೀನ್ ಚಿಲ್ಲಿನೂ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿದ್ಮೇಲೆ ಅದರ ಜೊತೆಲಿ ಸ್ವಲ್ಪ ಧನಿಯಾ, ಜೀರಿಗೆ, ಒಂದು ಸ್ವಲ್ಪ ಇದನ್ನು ಹಾಕ್ಕೋಬೇಕು, ಪೌಡರ್, ರೆಡ್ ಚಿಲ್ಲಿ ಪೌಡರು. ಇದಿಷ್ಟು ಬಾಯ್ಲ್ ಮಾಡ್ಕೊಂಡ್ಮೇಲೆ ನೀರು ಸಪ್ರೇಟು ಮತ್ತು ಇದನ್ನು ವೆಜಿಟೇಬಲ್ಸ್ನೆಲ್ಲ ಸಪ್ರೇಟ್ ಇಟ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಅದು ಸಾಸಿವೆ ಹಾಕ್ಕೊಂಡು ಎಣ್ಣೆ ಮೇಲೆ ಇದನ್ನು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಆವಾಗಲೇ ಅರಿಶಿನ ಹಾಕ್ಕೋಬೋದು. ಇದೆಲ್ಲ